ಮತ್ತೆ ಆ ಪುಸ್ತಕವನ್ನು ಬರಿತಾ ಇದ್ರು. ಯಾಕೆ ಹೇಳಿದೆ ಈ ಘಟನೆ ಅಂದರೆ, ಶ್ರೀ ಶಾರದಾ ದೇವಿ ಜೀವನಗಂಗಾ ಸಾಮಾನ್ಯವಾದ ಪುಸ್ತಕ ಅಲ್ಲ, ಇದು ದೇವಿ ಮಹತ್ವೆಯ ಪುಸ್ತಕ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಮಂಗಳವಾರ, ತಾಯಿ ದುರ್ಗೆಯ ವಿಶೇಷ ವಾರ. ಹಾಗಾಗಿ ನಾವು ಸಾಮಾನ್ಯವಾಗಿ ಕೆಲವರು ಮಂಗಳವಾರ ಅಂದರೆ ಅಶುಭ ಅಂತಾರೆ, ಅದರ ಮಂಗಳ ಅಂತ ಹೆಸರೇ ಹೇಳುತ್ತೆ, ಮಂಗಳಕರವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಶ್ರೀಮಾತೆ ಶಾರದಾ ದೇವಿಯವರ ಜೀವನವನ್ನು ಪಾರಾಯಣ ಮಾಡ್ತಾ ಇರುವಂಥದ್ದು, ದೇವಿ ಮಹತ್ವೆಯ ಪಾರಾಯಣವನ್ನು ಮಾಡಿದ ಹಾಗೆ. ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಸ್ವಾಮಿ ಪುರುಷೋತ್ತಮಾಜಿಯವರು ಮೊದಲಿಗೆ ರಾಮಕೃಷ್ಣ ವಚನ ವೇದಕ್ಕಿಂತ ಮೊದಲು ಉಪನ್ಯಾಸ ಮಾಲೆಯನ್ನು ಆರಂಭ ಮಾಡ್ತಾರೆ. ಏನಂತ ಅಂದರೆ ಶ್ರೀ ಶಾರದಾ ದೇವಿ ಮಹತ್ವೆ ಅಂತ. ಮಹತ್ವೆ ಸಾಮಾನ್ಯ ದೇವಿ ಮಹತ್ವೆ ಅಂತೀವಿ, ಹಾಗೆ ಶಾರದಾಮ ದೇವಿ ಮಹತ್ವೆ ಅಂತ ಆರಂಭ ಮಾಡ್ತಾರೆ. ಹಾಗಾಗಿ ಈ ಪುಸ್ತಕ ದೇವಿ ಮಹತ್ವೆಗೆ ತುಂಬ ಜನ ಕಾಮಿಡಿ ಮಾಡ್ತಾರೆ, ಕೆಲವರು ನಗ್ತಾರೆ, ಇದೇ ಸಾಮೂಹಿಕ ಮಾಡೋ ಕೆಲಸ ಇದೆಯಲ್ಲೋ, ಇದೊಂದು ದೇವಿ ಮಹತ್ವೆ ಬೇರೆ ಇಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಯಾಕಂದ್ರೆ ಶಾರದಾ ದೇವಿ ನೋಡಿದ್ರೆ ಏನು ದೇವಿ ಅಂತ ಕಾಣೋದಿಲ್ಲ, ಯಾರೋ ಹಳ್ಳಿ ಹೆಂಗಸಿದ್ದ ಹಾಗಿದ್ದಾಳೆ ಅಲ್ವಾ, ಸಾಮಾನ್ಯ ವಸ್ತು ಸೀರೆ ಅಲ್ಲಿ ಏನೂ ಇಲ್ಲ ಅಲ್ವಾ, ಅಲ್ಲಿ ಏನೋ ಕಾಣುತ್ತಾ, ಏನು ಬಾಹ್ಯವಾಗಿ ಯಾವ ಆಡಂಬರ ಕಾಣಲ್ಲ. ಸಾಮಾನ್ಯವಾಗಿ ಹಿಂದೂ ಧರ್ಮದ ದೇವದೇವಿಯರಲ್ಲಿ ನೋಡಿದಾಗ ಎಲ್ಲ ವಸ್ತ್ರಾಭರಣಗಳು ಎಷ್ಟೊಂದಿರುತ್ತೆ, ಸರ್ವಾಭರಣ ಭೂಷಿತೆ ಅಲ್ವಾ. ಆದರೆ ಶ್ರೀಮಾತೆಯ ಜೀವನ ನೋಡಿದ್ರೆ ಎಷ್ಟು ಸರಳತೆ ಅಲ್ವಾ. ಅದಕ್ಕೆ ಸಂತನೆಂದರೆ ಯಾರು, ಸಂತನೆಂದರೆ ಯಾರು, ದಿವ್ಯತೆಯ ಹರಿತವನು, ಸಂತನೆಂದರೆ ಯಾರು, ದಿವ್ಯತೆಯ ಹರಿತವನು, ಸರಳತೆಯ ಸೂತ್ರದಲ್ಲಿ ನಿಜವ ಕಂಡವನು, ಸರಳತೆಯ ಸೂತ್ರದಲ್ಲಿ ನಿಜವ ಕಂಡವನು, ಸಂತನೆಂದರೆ ಯಾರು, ದಿವ್ಯತೆಯ ಹರಿತವನು ಅಂತ ನಮ್ಮ ಕೆ.ಸಿ. ಶಿವಪ್ಪನವರು ನಮ್ಮ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ಬರೀತಾರೆ ಈ ಪದ್ಯವನ್ನು. ಸಂತನೆಂದರೆ ಯಾರು, ಸರಳತೆಯ ಹರಿತವನು, ಮತ್ತೆ ಸರಳತೆಯ ಸೂತ್ರದಲ್ಲಿ ನಿಜವ ಕಂಡವನು. ನಿಜ ಅಂದರೆ ಏನು, ಭಗವಂತ ಒಬ್ಬನೇ ಸತ್ಯ. ರಾಮಕೃಷ್ಣ ಯಾವಾಗ ಹೇಳ್ತಾರೆ, ಜಗತ್ತು ಅನಿತ್ಯವಾದದ್ದು, ಭಗವಂತ ಒಬ್ಬನೇ ಸತ್ಯ. ನಾವು ಅಂದ್ಕೊಂತೀವಿ ಜಗತ್ತೇ ನಿತ್ಯವಾದದ್ದು, ಜಗತ್ತೇ ನಿಜ ಅಂತ. ಭಗವಂತ ಸುಳ್ಳು, ಭಗವಂತನೇ ಇಲ್ಲ, ಭಗವಂತ ತೋರಿಸು ನನಗೆ ಅಂತ ಹೇಳ್ತಾರೆ. ಅಂತ ನಾಸ್ತಿಕರೆಲ್ಲ ಇದ್ದಾರೆ. ರಾಮಕೃಷ್ಣ ಹೇಳ್ತಾರೆ ಭಗವಂತ ಒಬ್ಬನೇ ಸತ್ಯ, ಇವೆಲ್ಲವೂ ಸಹ ಮಾಯೆ. ಜಗತ್ತನ್ನುವಂಥದ್ದು ಮಾಯೆ, ಭ್ರಮೆ. ನಾವು ಅಂದ್ಕೊಂತೀವಿ ಜಗತ್ತೇ ನಿಜ, ನಾವಿನ್ ಶಾಶ್ವತವಾಗಿರ್ತೀವಿ. ದಾಸರು ಹೇಳ್ತಾರಲ್ಲ, ನರ ಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ, ಬರಿದೆ ಹೋಯಿತು ಹೋಯಿತು ಹೊತ್ತು ಅಂತ. ಹಾಗೆ ನಾನು ಯಾಕೆ ಇಷ್ಟನ್ನ ಹೇಳಿದೆ ಅಂದರೆ, ಈ ಪುಸ್ತಕದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ. ಈ ಪುಸ್ತಕ ಸರಿಸುಮಾರು 750 ರೂಪಾಯಿ ಇದೆ. ಇತ್ತೀಚೆಗೆ ಇದು ಬೆಲೆ ಜಾಸ್ತಿ ಆಗಿದೆ, 220 ರೂಪಾಯಿ ಸಿಗುತ್ತೆ ಶಾರದಾಶ್ರಮದಲ್ಲಿ. ಈ ಪುಸ್ತಕ ಎಷ್ಟು ಅದ್ಭುತವಾಗಿ ಶಾರದಾ ಮಾತೆ ಜೀವನವನ್ನು ವರ್ಣಿಸುತ್ತಂದ್ರೆ, ನಾವು ಓದ್ದಂಗೆಲ್ಲ ಕಣ್ಣೀರು ಬರುತ್ತೆ. ಎಂಥ ಶ್ರೀಮಾತೆಯ ಜೀವನ ಎಷ್ಟು ಸರಳವಾಗಿತ್ತು, ಎಷ್ಟು ಶಾಂತವಾಗಿತ್ತು, ಎಷ್ಟು ಗಂಭೀರವಾಗಿತ್ತು ಮತ್ತು ಎಷ್ಟು ಪವಿತ್ರವಾಗಿತ್ತು. ನಾವು ಹೇಳಿದ ಸ್ತೋತ್ರ, ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಅಂತ ಸ್ವಾಮಿ ಅಭೇದಾನಂದಿಯವರು ಶ್ರೀಮಾತೆಯ ಬಗ್ಗೆ ಬರೀತಾರೆ. ಅಂದರೆ ಪವಿತ್ರತೆಯ ಮೂರ್ತ ರೂಪನೇ ಶಾರದಾ ಮಾತೆಯವರು. ಅಲ್ಲಿ ಸ್ವಲ್ಪನೂ ಒಂದು ಸ್ವಲ್ಪನೂ